ಗೆಳೆಯರೇ, ಎಲ್ಲರಿಗೂ ನಮಸ್ಕಾರ. ನನ್ನ ಕನ್ನಡದಲ್ಲಿ ವಿಜ್ಞಾನ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲರಿಗೂ ಮತ್ತೊಮ್ಮೆ ಆತ್ಮೀಯವಾದ ಸ್ವಾಗತ. ನೋಡಿ, ಈ ವಿಜ್ಞಾನದ ಕಲಿಕೆ ಅನ್ನೋದೇನಿದೆಯಲ್ಲ, ಅದು ನಿರಂತರವಾಗಿ ನಡೀತಾನೆ ಇರುತ್ತೆ, ಮುಗಿಯೋದೇ ಇಲ್ಲ. ಪ್ರತಿದಿನ ವಿಜ್ಞಾನವನ್ನೇ ಓದ್ತಾ ಇರ್ತೀವಿ, ವಿಜ್ಞಾನವನ್ನೇ ಕಲಿತಾ ಇರ್ತೀವಿ. ನಾನು ಕೂಡ ವಿಜ್ಞಾನದ ಬಗ್ಗೆ ಸುಮಾರು ವಿಡಿಯೋಗಳನ್ನು ಹಾಕಿದ್ದೀನಿ. ಇವತ್ತು ಒಂದು ಸಣ್ಣ ಬ್ರೇಕ್ ಇರಲಿ, ಅದಕ್ಕೋಸ್ಕರ ನಾನೊಂದು ಕುತೂಹಲಕರವಾದ ವಿಷಯವನ್ನು ನಿಮಗೆ ತಿಳಿಸ್ಲಿಕ್ಕೆ ಅಂತ ಬಂದಿದ್ದೀನಿ. ನೋಡಿ, ಆ ವಿಷಯವನ್ನು ತಿಳಿಸುವ ಮುನ್ನ ಇಲ್ಲಿ ನಾನು ಕೆಲವು ಚಿತ್ರಗಳನ್ನು ಕೊಡ್ತೀನಿ. ಈ ಚಿತ್ರಗಳನ್ನು ಒಂದ್ಸಲ ನೋಡಿ. ನೋಡಿದ್ರಲ್ಲ ಗೆಳೆಯರೆ, ಈ ಚಿತ್ರಗಳನ್ನು ನೋಡಿದ ತಕ್ಷಣ ನಿಮ್ಗೆ ಏನು ಅನ್ನಿಸ್ತು? ಇದು ಒಬ್ಬ ಮನುಷ್ಯನ ಚಿತ್ರ ಅಂತ ನಿಮಗೆ ಮುಖ ನೋಡಿದ್ರೆ ಅನ್ನಿಸ್ಬೋದು. ಆದರೆ ಇದು ಮನುಷ್ಯ ಹೌದಾ ಅಲ್ವಾ ಅಂತ ಅನುಮಾನ ಬರೋ ಥರ ಇದೆ. ಇದು ಏನಾದರೂ ನರವಾನರ, ಯಾವುದೋ ಒಂದು ವಾನರ ಜಾತಿಗೆ ಸೇರಿದ ಜೀವಿ ಇರ್ಬೋದಾ? ಗೊರಿಲ್ಲಾ, ಚಿಂಪಾಂಜಿ ಈ ಥರ ವಾನರ ಜಾತಿಗೆ ಸೇರಿದ ಜೀವಿ ಇರ್ಬೋದಾ ಅಂತ ಅನ್ನಿಸ್ಬೋದು. ಅಥವಾ ಲಕ್ಷಾಂತರ ವರ್ಷಗಳ ಹಿಂದೆ ಬದುಕಿದ್ದಂಥ ನಮ್ಮ ಹೋಮೋಸೇಪಿಯನ್ಸ್ ಪೂರ್ವಜ ಮಾನವರೇನಿದ್ರು, ನಿಯಾಂಡರ್ತಾಲ್ ಅಥವಾ ರಾಮಾಪೀಟಿಕಸ್ ಈ ಥರ ಯಾವುದು ನಮ್ಮ ಪೂರ್ವಜರ ಚಿತ್ರಗಳು ಇರ್ಬೋದು ಅಂತೇಳಿ ನಿಮಗೊಂದು ಅನುಮಾನ ಬಂದಿರ್ಬೋದು. ಯಾಕೆಂದರೆ ಇದನ್ನು ಮೇಲ್ನೋಟಕ್ಕೆ ಮನುಷ್ಯರ ಥರ ಕಂಡ್ರು 100ಕ್ಕೆ 100 ಮನುಷ್ಯ ಅಲ್ಲ ಅಂತ ನಿಮಗೆ ಇದನ್ನು ನೋಡಿದ ತಕ್ಷಣ ಅನಿಸಿರುತ್ತೆ. ಆದರೆ ಇದು ನಿಜ ಹೇಳಬೇಕಂತಂದರೆ 19ನೇ ಶತಮಾನದಕ್ಕೆ ಒಬ್ಬ ಮನುಷ್ಯನ ಚಿತ್ರ. ನಿಜವಾಗ್ಲೂ ಇದು ತುಂಬ ಪ್ರಾಚೀನವಾದ ಮನುಷ್ಯನ ಚಿತ್ರ ಅಂತೂ ಅಲ್ವೇ ಅಲ್ಲ. 19ನೇ ಶತಮಾನ ಅಂದರೆ 1860ರಿಂದ 1895 ನಡುವೆ ಬದುಕಿದ್ದ ಮನುಷ್ಯನ ಒಂದು ಚಿತ್ರ. ಆದರೆ ಇದು ನೋಡಿದ ತಕ್ಷಣ ನಿಮ್ಗೆ ಯಾವುದೋ ಆದಿಮಾನವನ ಚಿತ್ರ ಇರಬೇಕು ಅಂತ ಅನಿಸುತ್ತೆ. ಕಾರಣ ಏನು? ಈ ಮನುಷ್ಯ 1867ರಲ್ಲಿ ಉತ್ತರ ಪ್ರದೇಶದ ಬುಲಂದ್ಶಹರ್ ಜಿಲ್ಲೆನಲ್ಲಿ ಬೇಟೆಯಾಡಲು ಹೋಗಿದ್ದ ಬೇಟೆಗಾರರಿಗೆ ಪತ್ತೆಯಾದ ಮನುಷ್ಯ. ಆತ ಆಗ 6 ವರ್ಷದ ಬಾಲಕ ಆಗಿದ್ದ. ಇವರಿಗೆ ಎಲ್ಲಿ ಪತ್ತೆ ಆಗಿದ್ದು ಅಂತ ಹೇಳಿದರೆ, ಅಲ್ಲೊಂದು ಗುಹೆ ಇತ್ತಂತೆ. ಆ ಗುಹೆ ಒಳಗೆ ಒಂದಷ್ಟು ತೋಳಗಳಿದ್ವಂತೆ. ಆ ತೋಳಗಳ ಜೊತೆ ಈ 6 ವರ್ಷದ ಮಗು ಇವರಿಗೆ ಸಿಕ್ಕಿದೆ. ಇವರಿಗೆ ಆಶ್ಚರ್ಯ ಆಯಿತು, ತೋಳಗಳ ಜೊತೆ ಈ ಮಗು ಹೇಗಿದೆ ಅಂತೇಳಿ. ಆ ಮಗು ತೋಳಗಳ ಥರನೇ ಶಬ್ದ ಮಾಡೋಕ್ಕೂ ಕಲ್ತಿತ್ತಂತೆ. ಇವರಿಗೆ ಆಶ್ಚರ್ಯ ಆಯಿತು, ಇದು ಮನುಷ್ಯನ ಮಗು, ಇದು ತೋಳಗಳ ಜೊತೆ ಹೇಗಿದೆ ಅಂತೇಳಿ. ಜೊತೆಗೆ ಆ ತೋಳಗಳು ಇದನ್ನು ಕೊಲ್ಲದೇ ಇರೋದು ಹೇಗೆ ಅಂತೇಳಿ ಅವ್ರಿಗೆ ಅದು ಆಶ್ಚರ್ಯ ಆಯ್ತಂತೆ. ಏನೇ ಆದರೂ ಈ ಮಗುನ ಅವ್ರು ರಕ್ಷಿಸಿ ಕರ್ಕೊಂಬಂದಂತೆ. ಕರ್ಕೊಂಬಂದ ಮೇಲೆ ಅದರ ಅಪ್ಪ ಅಮ್ಮ ಯಾರು ಅಂತ ಅವ್ರಿಗೆ ಗೊತ್ತಿರಲಿಲ್ಲ. ಯಾಕಂತ ಹೇಳಿದರೆ ಅದು ಯಾವಾಗ ಆ ಮಗು ಆ ತೋಳಗಳ ಜೊತೆ ಸೇರ್ಕೊಂತೋ, ಅಲ್ಲಿ ಸೇರಿ ಆ ತೋಳಗಳು ಅದನ್ನು ಸಾಕಿದ್ವು, ಹೇಗೆ ಏನು ಎಂಥದ್ದು ಒಂದೂ ಅವ್ರಿಗೆ ಗೊತ್ತಿರಲಿಲ್ಲ. ಆ ಮಗುನ ಮತ್ತೆ ಕರ್ಕೊಂಬಂದು ಆಗ್ರಾದಲ್ಲಿ ಒಂದು ಹಾಸ್ಟೆಲ್ಗೆ ಸೇರಿಸಿದ್ರಂತೆ. ಆ ಹಾಸ್ಟೆಲಲ್ಲಿ ಆ ಮಗು ಬೇರೆ ಮನುಷ್ಯರ ಜೊತೆ ಬದುಕಕ್ಕೆ ಶುರು ಮಾಡ್ತಂತೆ. ಆದರೆ ಈ ಮಗುವಿನ ಅಭ್ಯಾಸಗಳು ಎಷ್ಟು ವಿಚಿತ್ರವಾಗಿದ್ದು ಅಂತ ಹೇಳಿದ್ರೆ, ನೀವು ಇದನ್ನು ಕೇಳಿದರೆ ಮಾತ್ರ ಇದು ನಿಜವಾಗಿ ನಡೆದಿದ್ದ ಘಟನೆ ಇರಲಿಕ್ಕಿಲ್ಲ, ಏನೋ ಕಾಲ್ಪನಿಕ ಕಥೆ ಇರ್ಬೋದು ಅಂತ ಅಂದ್ಕೊಳ್ತೀರಿ, ಅಷ್ಟು ವಿಚಿತ್ರವಾಗಿತ್ತು. ಈ ವ್ಯಕ್ತಿ 4 ಕಾಲುಗಳ ಮೇಲೆ ನಡೀತಾ ಇತ್ತಂತೆ. ಅಂದರೆ ತೋಳಗಳ ಥರನೇ, ತೋಳಗಳ ಜೊತೆನೇ ಬದುಕಿದ್ದಲ್ವಾ, ಹಾಗಾಗಿ ತೋಳಗಳ ಥರನೇ 4 ಕಾಲಲ್ಲಿ ನಡೀತಾ ಇತ್ತಂತೆ. ಜೊತೆಗೆ ಹಸಿ ಮಾಂಸ ತಿಂತಾ ಇತ್ತಂತೆ. ಈ ವಿಚಿತ್ರ ಅಭ್ಯಾಸಗಳು ಜೊತೆಗೆ ಎಷ್ಟು ವರ್ಷ ಆದರೂ ಅದು ಮನುಷ್ಯ ಥರ ಮಾತಾಡೋಕ್ಕೆ ಕಲೀಲಿಲ್ಲವಂತೆ. ಆದರೆ ತೋಳಗಳ ಥರನೇ ಶಬ್ದ ಮಾಡ್ತಾ ಇತ್ತಂತೆ. ಹೀಗಾಗಿ ಈ ಈ ಮನುಷ್ಯನನ್ನು ಮತ್ತೆ ಮನುಷ್ಯರ ಮುಖ್ಯವಾಹಿನಿಗೆ ತರುವಂಥ ಏನೇನು ಪ್ರಯತ್ನಗಳಿದ್ದಾವೆ ಆ ಎಲ್ಲ ಪ್ರಯತ್ನಗಳು ವ್ಯರ್ಥವಾದಂತೆ. ವೈದ್ಯರು ಶ್ರಮ ವಹಿಸಿದ್ರಂತೆ, ಬೇರೆ ಅವರ ಜೊತೆಗಿದ್ದ ವ್ಯಕ್ತಿಗಳು ಅವ್ರ ಜೊತೆ ಮಾತಾಡಲಿಕ್ಕೆ ಪ್ರಯತ್ನ ಪಟ್ಟರಂತೆ. ಏನು ಮಾಡಿದ್ರು ಆ ವ್ಯಕ್ತಿ ಮಾತನ್ನು ಕಲೀಲೇ ಇಲ್ಲವಂತೆ ಮನುಷ್ಯ ಥರ. 20ಕ್ಕೂ ಹೆಚ್ಚು ವರ್ಷಗಳ ಕಾಲ ಮನುಷ್ಯರ ಜೊತೆನೇ ಬದುಕಿದ್ರು ಕೂಡ ಕಡೆಗೆ ಅವನು ಮನುಷ್ಯ ಆಗಿ ಬದುಕಲಿಕ್ಕೆ ಅವನ ಕೈಲಿ ಸಾಧ್ಯನೇ ಆಗಲಿಲ್ಲಂತೆ. ತೋಳಗಳ ಥರನೇ ವಿಚಿತ್ರವಾದ ವರ್ತನೆ ಮಾಡ್ತಾನೆ ಬದುಕಿದ್ನಂತೆ. ಅವನ ಬೌದ್ಧಿಕ ಬೆಳವಣಿಗೆ ಏನಿದೆ ಅದು ಮನುಷ್ಯ ಮಟ್ಟಕ್ಕೆ ಬರಲೇ ಇಲ್ಲಂತೆ. ಇದೆಲ್ಲ ಆಗಿ 1895ರಲ್ಲಿ ಈ ವ್ಯಕ್ತಿ ಕ್ಷಯರೋಗ ಬಂದು ಸತ್ತೋದಂತೆ. ಆಗ ಅವನಿಗೆ ಸುಮಾರು 34 ಅಥವಾ 35 ವರ್ಷ ಆಗಿರ್ಬೋದು. ಕ್ಷಯರೋಗದಿಂದ ಆತ ಸತ್ತೋದ. ಆದರೆ ಈ ವ್ಯಕ್ತಿ ಸಾವಿದೆಯಲ್ಲ, ಈ ಸಾವಿಗಿಂತ ಹೆಚ್ಚಾಗಿ ಆತ ಬದುಕಿದ ರೀತಿ ಉಂಟಲ್ಲ, ಆ ಬದುಕಿದ ರೀತಿ ಅನೇಕ ಪ್ರಶ್ನೆಗಳನ್ನು ಹುಟ್ಟಾಕ್ತು. ಅವನು ನಿಜವಾಗಿ ಮನುಷ್ಯರ ಮಗು ಆಗಿದ್ರೂ ಕೂಡ ಯಾಕೆ ಮನುಷ್ಯರ ಥರ ಕಡೆವರೆಗೂ ಆಗಲೇ ಇಲ್ಲ? ಯಾಕೆ ಅಂತ ಹೇಳಿದರೆ, ಯಾವುದೇ ಒಂದು ಮಗು ಆದರೂ ಏನನ್ನೇ ಕಲಿಯೋದಾಗಿದ್ದರೂ ತನ್ನ ಜೀವನದ ಮೊದಲ ಕೆಲವು ವರ್ಷಗಳೇನಿರುತ್ತೆ ಆ ವರ್ಷಗಳಲ್ಲಿ ಕಲಿಯುತ್ತೆ. ದೊಡ್ಡವರನ್ನು ನೋಡಿಬಿಟ್ಟು ಕಲಿಯೋ ಅಭ್ಯಾಸಗಳು. ಈಗ ಒಂದು ಮನುಷ್ಯ ಮಗುನೇ ಅಂತ ಅಂದ್ಕೊಳ್ಳಿ, ಒಂದು 5-6 ವರ್ಷದ ತನಕ ತನ್ನ ಅಪ್ಪ ಅಮ್ಮ ಅಥವಾ ಬೇರೆಯವರು, ಅವರ ಸಂಬಂಧಿಗಳು, ನೆಂಟರಿಷ್ಟರು, ಗೆಳೆಯರು ಯಾರ್ಯಾರೋ ಮಾತುಗಳನ್ನೆಲ್ಲ ಕೇಳಿಕೊಂಡು ಮಾತುಗಳನ್ನು ಕೇಳಿ ಕಲಿಯುತ್ತೆ ಮಗು. ಯಾವುದೇ ಅದನ್ನು ಯಾರೋ ಅದಕ್ಕೆ ಹೇಳಿಕೊಡೋದಿಲ್ಲ, ಕೇಳಿ ಕಲಿಯುತ್ತೆ. ಹೌದಾ? ಕೇಳಿ ಕಲಿಯೋದ್ರಿಂದನೇ ಕಲಿಕೆ ಅನ್ನೋದು ಉಂಟಾಗೋದು. ಆದರೆ ಈ ತೋಳಗಳ ಜೊತೆ ಬೆಳೆದ ಬಾಲಕ ಮನುಷ್ಯರು ಮಾತನ್ನೇ ಕೇಳಲಿಲ್ಲ. ಅವನ ಚಿಕ್ಕ ವಯಸ್ಸಿನಿಂದ ಏನೋ ತೋಳಗಳ ಜೊತೆನೇ ಬೆಳೆದಿದ್ದ, ಹಾಗಾಗಿ ತೋಳಗಳ ಥರನೇ ಶಬ್ದ ಮಾಡೋದು ಕಲ್ತಿದ್ದಂತೆ. ದೊಡ್ಡವನಾದಮೇಲೆ ಮತ್ತು ಅವನಿಗೆ ಮನುಷ್ಯರು ಮಾತಾಡೋದನ್ನು ಕಲಿಸ್ಲಿಕ್ಕೆ ಏನೇನು ಪ್ರಯತ್ನ ಮಾಡಿದ್ರು ಎಲ್ಲವೂ ವ್ಯರ್ಥವಾಯಿತು. ಯಾಕೆಂದರೆ ಕಲಿಕೆ ಅನ್ನೋದು ಚಿಕ್ಕ ವಯಸ್ಸಿನಲ್ಲಿ ಏನಿದೆಯಲ್ಲ ಅದೇ ಇಂಪಾರ್ಟೆಂಟ್. ಆ ವಯಸ್ಸಿನಲ್ಲಿ ಏನು ಕಲ್ತಿರ್ತೀವಿ ಅದು ತಲೆಯಲ್ಲಿ ಅಚ್ಚೊತ್ತು ಬಿಡುತ್ತೆ. ಅದನ್ನು ಮತ್ತೆ ದೊಡ್ಡವರಾದ್ಮೇಲೆ ಹುಟ್ಟುಗುಣ ಸುಟ್ಟರು ಬಿಡಲ್ಲ ಅಂತ ಹೇಳ್ತಾರಲ್ಲ, ಅದು ಸುಮ್ಮನೆ ಬಾಯಿ ಮಾತಿಗೆ ಹೇಳೋದಲ್ಲ, ಅದು ನಿಜ. ದೊಡ್ಡವರಾದ್ಮೇಲೆ ಮತ್ತೆ ಆ ಅಭ್ಯಾಸಗಳನ್ನು
ಭಾಳ ಕಷ್ಟ. ಕಡೆವರೆಗೂ ಅವನ ಅಭ್ಯಾಸಗಳನ್ನು ಬದಲಾಯಿಸ್ಲಿಕ್ಕೆ ಆಗಲೇ ಇಲ್ವಂತೆ. ಈ ಥರ ಪ್ರಾಣಿಗಳಿಂದ ಬೆಳೆಸಲ್ಪಟ್ಟ ಮನುಷ್ಯರನ್ನು ಫೆರಲ್ ಬಾಯ್ ಅಂತ ಕರೀತಾರೆ. ಅಂಥ ಉದಾಹರಣೆಗಳು ಇತಿಹಾಸದಲ್ಲಿ ಬಹಳ ವಿರಳ. ನಿಮಗೆ ಈ ಜಂಗಲ್ ಬುಕ್ ಗೊತ್ತಾ? ಜಂಗಲ್ ಬುಕ್ ಅಂತ ರುಡಿಯಾರ್ಡ್ ಕಿಪ್ಲಿಂಗ್ ಒಂದು ಕಾದಂಬರಿ ಬರೆದಿದ್ದ. ಅದನ್ನೇ ಆಧಾರ ಆಗಿಟ್ಕೊಂಡು ಒಂದು ಇಂಗ್ಲೀಷ್ನಲ್ಲಿ ಕಾರ್ಟೂನ್ ಕೂಡ ರಚಿಸಿದರು. ಆ ಕಾರ್ಟೂನಲ್ಲಿ ಮೌಗ್ಲಿ ಅನ್ನೋ ಒಬ್ಬ ಬಾಲಕ ಇರ್ತಾನೆ. ಅವನು ಹಾಗೆ ಕಾಡಿನಲ್ಲಿ ಪ್ರಾಣಿಗಳ ನಡುವೆ ಬೆಳೆಯೋನು, ಮೌಗ್ಲಿ ಅಂತೇಳಿ. ಒಂದು ವೇಳೆ ಈ ಮೌಗ್ಲಿ ಕತೆಗೆ ಈ ಫೆರಲ್ ಬಾಯ್ ಏನಿದ್ದಾನೆ, ಇವನಿಗೆ ದಿನಾ ಸನಿಚಾರ ಅನ್ನೋ ಹೆಸರನ್ನ ಇವ್ರು ಕೊಟ್ಟಿದ್ರಂತೆ. ಈ ದಿನಾ ಸನಿಚಾರನೇ ಇದಕ್ಕೆ ಒಂದು ಸ್ಫೂರ್ತಿ ಆಗಿರ್ಬೋದಾ ಅನ್ನೋ ಒಂದು ಅನುಮಾನ ಕೂಡ ಇದೆ. ಅದು ಏನೇ ಆಗಿದ್ರೂ ತೋಳಗಳ ಜೊತೆಗೆ ಬೆಳೆದು ಮನುಷ್ಯ ಕೈಗೆ ಸಿಕ್ಕಿ ಕಡೆಗೂ ಮನುಷ್ಯನಾಗದೇನೆ ತೋಳಗಳ ಥರನೇ ಬದುಕಿ ಅದೇ ರೀತಿ ಸತ್ತೋದ ಈ ವ್ಯಕ್ತಿಯ ದುರಂತ ಏನಿದೆ, ಇದು ನಮಗೊಂದು ಪಾಠನೂ ಕಲಿಸುತ್ತೆ ಅಲ್ವಾ ಗೆಳೆಯರೇ? ಈ ವಿಶೇಷ ಕಥೆಯಿಂದ ನಿಮಗೆ ಏನನ್ನಿಸ್ತು? ಇದರ ಬಗ್ಗೆ ನೀವು ಕಮೆಂಟ್ಗಳ ಮೂಲಕ ತಿಳಿಸಿ. ಹಾಗೆ ನನ್ನ ಚಾನೆಲ್ ನಿಮಗೆ ಇಷ್ಟ ಆಗಿದ್ದರೆ ಸಬ್ಸ್ಕ್ರೈಬ್ ಕೂಡ ಮಾಡಿ. ಧನ್ಯವಾದಗಳು.